ಮತ್ತಿವಾಗ ಏನ್ ಮಾಡ್ಬೇಕು ಅಸ್ಮಿತಾ? ಯಾಕಷ್ಟೆಲ್ಲ ಯೋಚನೆ ಮಾಡ್ತಾ ಇದ್ದೀರಾ ಸರ್? ಸ್ಯಾರಿ ವಿಷಯಕ್ಕೆ ಹೇಗಾಗಿದೆ ಅಂತ ಅವಳು ಬೇಜಾರ್ ಮಾಡ್ಕೊಂಡಿರ್ತಾಳೆ. ಅದ್ರ ಬಗ್ಗೆನೇ ನೀವ್ ಯೋಚನೆ ಮಾಡ್ತಾ ಇದ್ರೆ ಅದಕ್ಕೆ ಆನ್ಸರ್ ಸಿಗಲ್ಲ ಸರ್. ರಾಜಲಕ್ಷ್ಮಿ ನೀವ್ ಮದ್ವೆ ಆಗೋ ಹುಡುಗಿ ಅಲ್ವಾ? ಆ ಸ್ಯಾರಿಗಿಂತ ದೊಡ್ಡದಾಗಿ ಅವಳು ಇಂಪ್ರೆಸ್ ಆಗೋ ತರ ಒಂದ್ ಗೋಲ್ಡ್ ಚೈನೋ ಅಥವಾ ಡೈಮಂಡ್ ನೆಕ್ಲೆಸ್ ಕೊಡಿ, ಆಗ ತಕ್ಷಣ ಕೂಲ್ ಆಗ್ತಾಳೆ. ಅಸ್ಮಿತಾ, ಯಾರು ನೋಡಿ ಏನ್ ಪ್ಲಾನ್ ಕೊಡ್ತಿದೀಯಾ? ಗೋಲ್ಡ್ ಚೈನು ಡೈಮಂಡ್ ನೆಕ್ಲೆಸ್ ತಗೊಂಡೋಗಿ ಕೊಡೋದಕ್ಕೆ ನಾನು ನ್ಯಾಷನಲ್ ಟೀಮ್ ಪ್ಲೇಯರ್ ಅಲ್ಲ, ಒಂದು ಚಿಕ್ಕ ಕಾಲೇಜಲ್ಲಿ ನಾನೊಬ್ಬ ಕೋಚ್ ಅಷ್ಟೇ. ಸರ್, ನೀವ್ ಯಾಕೆ ಅದಕ್ಕೆಲ್ಲ ತಲೆ ಕೆಡ್ಸ್ಕೊತಾ ಇದ್ದೀರಾ? ನಾನ್ ಇದೀನಲ್ವಾ? ನನ್ ಹತ್ರ ಇರೋ ಡೈಮಂಡ್ ನೆಕ್ಲೆಸ್ ಕೊಡ್ತೀನಿ, ನೀವ್ ತಗೊಂಡ್ ಹೋಗ್ ಬನ್ನಿ. ಅಸ್ಮಿತಾ, ಡೈಮಂಡ್ ನೆಕ್ಲೆಸ್ ಏನಿದು? ಸರ್, ನನ್ನ ಹೊರಗಿನವ್ರ ತರ ನೋಡ್ಬೇಡಿ ಸರ್, ಸ್ವಂತದವಳು ಅಂತ ಅನ್ಕೊಳ್ಳಿ. ಅಸ್ಮಿತಾ, ಅದಲ್ಲ ಅದು. ಅಸ್ಮಿತಾ, ಸರ್ ತಗೊಳ್ಳಿ. ಅಸ್ಮಿತಾ, ಇಷ್ಟು ಕಾಸ್ಟ್ಲಿ ನೆಕ್ಲೆಸ್ ಅಲ್ಲ ಯಾಕೆ ಹೇಳು? ಜೊತೆಗೆ ರಾಜಲಕ್ಷ್ಮಿ ಎಲ್ಲರ ತರದ ಹುಡುಗಿ ಅಲ್ಲ. ಗೋಲ್ಡ್ ರಿಂಗು, ಡೈಮಂಡ್ ನೆಕ್ಲೆಸ್ಸು ದುಡ್ಡಿಗೆ ಆಸೆ ಪಡೋ ವ್ಯಕ್ತಿ ಅಲ್ವೇ ಅಲ್ಲ ಅವಳು. ನಾನಿಂತ ತಗೊಂಡೋಗಿ ಕೊಟ್ರು ನನಗೆ ಯಾಕೆ ಅಂತಾಳೆ, ಬೇಡ ತಗೊಂಡು ಹೋಗಿ ಅಂತಾನೆ ಅಂತಾಳೆ. ಸರ್, ನನಗೆ ಗೊತ್ತಿರೋ ಪ್ರಕಾರ ಹುಡುಗಿರಿಗೆ ಗೋಲ್ಡು ಡೈಮಂಡ್ ಅಂದ್ರೆ ಹುಚ್ಚು ಸರ್. ಹೀಗ್ ಬೇಡ ಅಂತ ಯಾವ ಹುಡುಗಿನೂ ಹೇಳಲ್ಲ. ಅದಕ್ಕೆ ಹೇಳ್ತಿದ್ದೀನಲ್ವಾ, ರಾಜಲಕ್ಷ್ಮಿ ಅಂತ ಹುಡುಗಿ ಅಲ್ಲ ಅಂತ. ಅವಳು ತುಂಬಾ ಸ್ಪೆಷಲ್ ಅಸ್ಮಿತಾ. ಮತ್ ಯೋಚನೆ ಮಾಡೋದು ಏನಿದೆ ಸರ್? ಈ ನೆಕ್ಲೆಸ್ ತಗೊಂಡ್ ಹೋಗಿ ಕೂಲ್ ಮಾಡಿ ಹೇಗೋಳ್ ವಾಪಸ್ ಕೊಡೋದ್ರಿಂದ ತಗೊಂಡ್ ಬಂದ್ ನನಗೆ ಕೊಟ್ಬಿಡಿ, ನಿಮ್ ಪ್ರಾಬ್ಲಮ್ ಸಾಲ್ವ್ ಆಗತ್ತಲ್ವಾ? ಬಟ್ ಆದ್ರೆ ಅಸ್ಮಿತಾ, ಇದು ನಿನ್ ನೆಕ್ಲೆಸ್, ಜೊತೆಗೆ ಇಷ್ಟು ಕಾಸ್ಟ್ಲಿ. ನಾ ತಗೊಂಡೋದ್ರೆ ಸರಿ ಇರಲ್ಲ, ನನಗೆ ಬೇಡ. ಸರ್, ಹೀಗ್ ತಗೊಂಡ್ ಹೋಗಿ ಹಾಗೆ ತಗೊಂಡ್ ಬರೋದಿಕ್ಕೆ ಇಷ್ಟೆಲ್ಲ ಬೇಜಾರ್ ಮಾಡ್ಕೋತಾರಾ? ನೀವಿನ್ನೂ ನನ್ನ ಹೊರಗಿನೋಳ್ ತರಾನೇ ನೋಡ್ತಿದ್ದೀರಾ? ಅಯ್ಯೋ, ನಾನು ಆ ಉದ್ದೇಶದಿಂದ ಹೇಳಿದ್ದಲ್ಲ. ಹಾಗಾದ್ರೆ ತಗೊಳ್ಳಿ ಸರ್. ಅಸ್ಮಿತಾ ಪ್ಲೀಸ್ ಬೇಡ. ತಗೊಳ್ಳಿ ಸರ್, ಏನೂ ಬೇಡ. ಆಗಲ್ಲ ಸರ್, ತಗೊಂಡ್ ಅಸ್ಮಿತಾ ಹೋಗಿ ಪ್ಲೀಸ್ ಸರ್. ಬೇಡ. ಆಲ್ ದ ಬೆಸ್ಟ್ ಸರ್. ಥ್ಯಾಂಕ್ ಯು. ಬಾಯ್ ಸರ್. ಅಜ್ಜಿ, ರಾಜಲಕ್ಷ್ಮಿ ಶೌರ್ಯ ಬಂದಿದ್ದ ನೋಡಮ್ಮ, ನೀನ್ ಒಳಗ್ ಹೋಗಪ್ಪ. ಸರಿ. ರಾಜಲಕ್ಷ್ಮಿ, ನಿನ್ನ ಹತ್ರ ಮಾತಾಡ್ಬೇಕು. ಹೇಳಿ. ಸೀರೆ ವಿಷಯದಲ್ಲಿ ಕೋಪ ಬಂದಿದೆ ಅಲ್ವಾ? ರಾಜಲಕ್ಷ್ಮಿ ನಿನ್ನ ಹತ್ರ ಮಾತಾಡ್ಬೇಕಿತ್ತು. ಏನ್ ಮಾತಾಡ್ಬೇಕು? ನೀನ್ ರೂಮಿಗೆ ಹೋಗಿ ಮಾತಾಡ್ಬೋದಾ? ಅವಶ್ಯಕತೆ ಇಲ್ಲ, ಇಲ್ಲೇ ಮಾತಾಡಿ. ರಾಜಲಕ್ಷ್ಮಿ, ನಿನ್ಗೋಸ್ಕರ ನಾನೊಂದು ಗಿಫ್ಟ್ ತಗೊಂಡ್ ಬಂದಿದ್ದೀನಿ. ಏನ್ ಗಿಫ್ಟು?
ಯಾಕೆ? ಓ, ಅರ್ಥ ಆಯ್ತು. ಏನ್ ಅರ್ಥ ಆಯ್ತು? ನನಗೆ ಕೊಡ್ಬೇಕಾಗಿರೋ ಗಿಫ್ಟನ್ನ ಅಶ್ಮಿತಾ ಕೊಟ್ಟಿದ್ರಿಂದ ಇದು ನನಗೆ ಕಾಂಪನ್ಸೇಷನಾ? ಅಯ್ಯೋ ಹಾಗಲ್ಲ ರಾಜಲಕ್ಷ್ಮಿ. ಮತ್ತೆ ಸಮಾಧಾನ ಮಾಡಕ? ರಾಜಲಕ್ಷ್ಮಿ ಹಾಗೆ ಮಾತಾಡ್ಬೇಡ. ಆ ಸ್ಯಾರಿ ನಿನ್ಗೋಸ್ಕರನೇ ತಗೊಂಡಿದ್ದು, ನಿನ್ ಮೇಲಿನ ಪ್ರೀತಿಯಿಂದನೇ ತಗೊಂಡಿದ್ದು. ಆ ಸ್ಯಾರಿ ನಿನಗೆ ಕೊಡ್ತಾ ನಿನ್ ಕಣ್ಣಲ್ಲಿ ಆನಂದ ನೋಡೋಣ ಅಂತಾನೆ ತಗೊಂಡಿದ್ದು. ಆದ್ರೆ ಹೇಗ್ ಬದಲಾಯ್ತೋ, ಏನ್ ನಡೀತೋ, ಆ ಅಸ್ಮಿತಾ ಕವರ್ ಒಳಗೆ ಅದ್ ಹೇಗ್ ಹೋಯ್ತೋ ನನಗೀಗ್ಲೂ ಅರ್ಥ ಆಗ್ತಿಲ್ಲ ರಾಜಿ. ನನ್ ನಂಬು. ನೋಡಿ ಸರ್, ನಮ್ಮಪ್ಪ ಮಾಡದೇ ಇರೋ ತಪ್ಪಿಗೆ ಈಗ ಸ್ಟೇಷನಲ್ಲಿದ್ದಾರೆ. ನಾನೇನ್ ಮಾಡ್ಬೇಕು ಅಂತ ಗೊತ್ತಾಗದೆ ನೋವಲ್ಲಿದ್ದೀನಿ. ನನ್ ಮೂಡ್ ಯಾಕೋ ಚೆನ್ನಾಗಿಲ್ಲ. ನಂಗೆ ಫೋರ್ಸ್ ಮಾಡಬೇಡಿ, ದಯವಿಟ್ಟು ಇಲ್ಲಿಂದ ಹೊರಟೋಗಿ ಸರ್. ರಾಜಲಕ್ಷ್ಮಿ, ಇಷ್ಟೆಲ್ಲ ಹೇಳಿದ್ರು ಹಾಗೆ ಮಾತಾಡ್ತೀಯಲ್ಲ ಯಾಕೆ? ನಿಮ್ಮಪ್ಪ ನನಗೆ ಮಾವ ಅಲ್ವಾ? ನಿನ್ ನೋವು ನನಗೆ ನೋವು ಕೊಡಲ್ವಾ? ಮಾವ ಅರೆಸ್ಟ್ ಆಗಿರೋದಕ್ಕೆ ನಾನ್ ತುಂಬಾ ಫೀಲ್ ಆಗ್ತಿದ್ದೀನಿ ರಾಜಲಕ್ಷ್ಮಿ. ಅದರ ಜೊತೆಗೆ ಆ ಸೀರೆ ವಿಷಯದಲ್ಲಿ ನಾನು ನೀನು ಅಪಾರ್ಥ ಮಾಡ್ಕೊಂಡಿರೋದಕ್ಕೆ ಕ್ಲಾರಿಟಿ ಕೊಡೋಣ ಅಂತ ನಿನಗಿರೋ ಕೋಪನ ಕಮ್ಮಿ ಮಾಡ್ಬೇಕು ಅಂತ ಈ ಗಿಫ್ಟ್ ಕೂಡ ತಗೊಂಡ್ ಬಂದಿದ್ದೀನಿ. ಇಲ್ಲೋಡು, ನೋಡು ರಾಜಲಕ್ಷ್ಮಿ, ಡೈಮಂಡ್ ನೆಕ್ಲೆಸ್ ನೋಡು. ರಾಜಲಕ್ಷ್ಮಿ, ಇದನ್ನ ನೋಡು ನೀನು. ರಾಜಿ, ಅಜ್ಜಿ, ಮದ್ವೆ ಆಗೋ ಹುಡುಗ ಮನೆಗ್ ಬಂದಾಗ ಕಾಫಿನೂ ಕೊಡದೆ ನಿಲ್ಸ್ಕೊಂಡೇ ಮಾತಾಡಿಸ್ತಿದ್ಯಲ್ಲೇ, ಬುದ್ಧಿ ಇಲ್ವಾ ನಿಂಗೆ? ಕೂತ್ಕೊಳ್ಳಕ್ ಹೇಳ್ತೀನಿ ಅಜ್ಜಿ, ಕೂತ್ಕೊಳ್ಳಿ ಸರ್. ನೋಡು ಅಂತ ಫೋರ್ಸ್ ಮಾಡಿ ಕೊಟ್ಟೆ. ನೋಡಿ ಬೇಡ ಅಂದು ಅಷ್ಟೇ ಫೋರ್ಸಲ್ಲಿ ಕೊಡ್ತಾಳೆ ಅನ್ಕೊಂಡ್ರೆ ಏನು ಹೇಳ್ತಿಲ್ವಲ್ಲ ಯಾಕೆ? ಕಾಫಿ ಅಲ್ವಾ ಸರ್, ತರ್ತೀನಿ. ಕೂತ್ಕೋಪ್ಪ. ಅದ್ರ ಮೇಲೆ ಜಾಸ್ತಿ ಆಸೆ ಪಡ್ಬೇಡ. ಅದನ್ನ ಜಸ್ಟ್ ನಿನಗ್ ತೋರಿಸಿ ವಾಪಸ್ ತಗೊಂಡ್ ಬರ್ತೀನಿ ಅಂತ ಹೇಳಿದ್ರು. ನಿಜನಾ? ಡೌಟಾ? ಬೇಕು ಅಂದ್ರೆ ಅದ್ ನನಗಿಷ್ಟ ಆಯ್ತು, ನಾನೇ ಇಟ್ಕೋತೀನಿ ಅಂತ ಹೇಳು. ಹೇಗ್ ಕತೆ ಕಟ್ತಾರೆ ಅಂತ ನಿನಗೆ ಗೊತ್ತಾಗತ್ತೆ.
ಅದು ನಿಂಗೆ ಇಷ್ಟ ಆಯ್ತಾ? ತುಂಬಾ. ಅಂದ್ರೆ ರಾಜಲಕ್ಷ್ಮಿ, ಈ ನೆಕ್ಲೆಸ್ ನಿನಗೆ ಅಷ್ಟು ಚೆನ್ನಾಗಿರಲ್ಲ ಅನ್ಸುತ್ತೆ. ಇನ್ನೊಂದು ಡಿಸೈನ್ ತಗೊಂಡ್ಬರ್ತೀನಿ, ಇದನ್ನ ವಾಪಸ್ ಕೊಟ್ಬಿಡೋಣ. ಯಾಕೆ? ಅದೇನ್ ಬೇಡ ಸರ್, ನಂಗೆ ಈ ಡಿಸೈನೇ ತುಂಬಾ ಇಷ್ಟ ಆಗಿದೆ. ಆ, ರಾಜಲಕ್ಷ್ಮಿ, ನೀನೇನು ಸುಳ್ಳು ಹೇಳೋದು ಬೇಡ. ನಾನು ತಂದಿದ್ದೀನಿ ಅಂತ ರಾಜಿ ಮಾಡ್ಕೊಂಡು ತಗೊಳ್ಳೋ ಅಗತ್ಯ ಇಲ್ಲ. ಅದನ್ನ ಇಲ್ಲಿ ಕೊಡು. ಅದಕ್ಕಿಂತ ದೊಡ್ಡದು ಒಳ್ಳೇದು ಇನ್ನೊಂದು ತಗೊಂಡ್ಬರ್ತೀನಿ ನಾನು. ಕೊಡು. ನಾನೇನು ಫೋರ್ಸ್ಫುಲಿ ಇದನ್ನು ತಗೋತಿಲ್ಲ ಸರ್, ಮನಸ್ಫೂರ್ತಿಯಾಗಿ ಇಷ್ಟಪಟ್ಟು ತಗೊಳ್ತಾ ಇದ್ದೀನಿ. ನೀವೇನು ಸಂದೇಹ ಎಲ್ಲ ಇಟ್ಕೊಳಕ್ ಹೋಗಬೇಡಿ. ಇನ್ನು ಈ ನೆಕ್ಲೆಸ್ ವಿಷಯನ ಮರ್ತು ಹೋಗಿ. ರಾಜಲಕ್ಷ್ಮಿ, ರಾಜಿ, ಅಳಿಯಂದ್ರೆ ಊಟ ಮಾಡಲ್ವಾ? ಮನೇಲಿ ಪದ್ಮ ಇದ್ದಿದ್ರೆ ದಿನಕ್ಕೆ 4 ಸಲ ತಿಂತಿದ್ದೆ ಅತ್ತೆಮ್ಮ. 4 ಸಲನೂ ಜೀರ್ಣ ಆಗ್ತಿತ್ತು. ಅದೇನು, ಅವಳು ಏನು ಕೊಟ್ರು ನಂಗೆ ತಿನ್ಬೇಕು ಅನಿಸ್ತಾ ಇತ್ತು. ಅವಳ ಜೊತೆನೆ ಜಗಳ ಮಾಡಬೇಕು ಅನ್ಸೋದು ಅತ್ತೆಮ್ಮ. ಆದ್ರೆ ಅವಳು ಮನೇಲಿಲ್ಲ ಅಂದ್ರೆ ಹಸಿಯೂ ಕೂಡ ಆಗಲ್ಲ, ಜಗಳ ಮಾಡಬೇಕು ಅನಿಸ್ತಿಲ್ಲ. ಆ ಹುಚ್ಚಿ ನನ್ನ ಪಕ್ಕದಲ್ಲಿದ್ದಾಗ ಅವಳ ಬೆಲೆ ನಂಗೆ ನಿಜವಾಗ್ಲೂ ಗೊತ್ತಾಗ್ಲಿಲ್ಲ ಅತ್ತೆಮ್ಮ. ಆದ್ರೆ ಇವಾಗ ಗೊತ್ತಾಗ್ತಿದೆ ಅತ್ತೆಮ್ಮ ಅವಳ ಬೆಲೆ ಏನು ಅಂತ. ಜಾನಕಿ, ಈ ಮನೇಲಿ ಎಲ್ರಿಗೂ ಅನ್ನ ಕೊಡೋ ನೀನು ಹೀಗ್ ಮೌನವಾಗಿದ್ರೆ ಹೇಗಮ್ಮ? ನೋಡು ಜಾನಕಿ, ಅಳ್ತಾ ಕೂತ್ಕೊಂಡ್ರೆ ಸಮಸ್ಯೆ ತೀರ್ ಹೋಗುತ್ತಾ? ಮನ್ಸನ್ನ ನಮ್ಮ ಹಿಡಿತದಲ್ಲಿ ಇಟ್ಕೋಬೇಕು. ಎಲ್ರಿಗೂ ನಾವೇ ಧೈರ್ಯ ಕೊಡಬೇಕು. ನಾನು ಅದನ್ನ ಹಿಡಿತದಲ್ಲಿ ಇಟ್ಕೊಳ್ಳೋದಕ್ಕೆ ಇದು ಮನಸ್ಸಲ್ಲ ಅತ್ತೆ, ಪ್ರಾಣ ಅಲ್ಲಿದೆ ಅತ್ತೆ. ಹಾಕ್ಬೇಕು. ಊರಲ್ಲಿ ಸಮಸ್ಯೆ ಏನಾದ್ರೂ ಆದ್ರೆ ನ್ಯಾಯ ಯಾರ್ದು ಅಂತ ತಿಳ್ಕೊಂಡು ತೀರ್ಪು ಹೇಳೋವರೆಗೂ ಮನೆಗೆ ಬರ್ತಾನೆ ಇರ್ಲಿಲ್ಲ ಅವನು. ಯಾರಿಗಾದ್ರೂ
ಅವನ್ ಕಣ್ಮುಂದೆ ಅನ್ಯಾಯ ಆಗಿದ್ರೆ ರಾತ್ರಿ ಎಲ್ಲ ನಿದ್ದೆನೇ ಮಾಡ್ತಾ ಇರಲಿಲ್ಲ. ಇವತ್ತು ನನ್ನ ಮಗನಿಗೆ ಅನ್ಯಾಯ ಆಗಿದೆ. ಅವನಿಗೆ ನ್ಯಾಯ ಕೊಡ್ಸಕ್ಕೆ ಯಾರಿದ್ದಾರೆ? ನಾವಿದೀವಿ ಅಜ್ಜಿ. ನಮ್ಮಪ್ಪಂಗೆ ನಾವಿದೀವಿ. ನಮ್ಮಪ್ಪನ ನಾವು ಕಾಪಾಡ್ಕೋತೀವಿ. ಅಳ್ಬೇಡ. ದೊಡ್ಡಮ್ಮ, ದೊಡ್ಡಪ್ಪನ್ಗೆ ಕ್ಯಾರೇಜ್ ಕಟ್ಟು. ಎಲ್ರೂ ಸೇರಿ ಅಲ್ಲೇ ಊಟ ಮಾಡೋಣ. ಅವ್ರು ಎಲ್ಲಿರ್ತಾರೋ ಅದೇ ನಮ್ಮನೆ. ನಡಿ. ನೀನ್ ನನ್ನನ್ನ ನಿನ್ನ ಹೆಂಡತಿ ಅಂತ ಒಪ್ಕೊಂಡು ಗಂಡನ ಹಾಗೆ ನನ್ನ ಜೊತೆ ಸಂಸಾರ ನಡೆಸ್ಬೇಕು. ನೀನು ಆ ಮನೆನ ಪರ್ಮನೆಂಟ್ ಆಗಿ ಬಿಟ್ಟು ನಮ್ಮ ಮನೆಗೆ ಮನೆ ಅಳಿಯಾಗಿ ಬರಬೇಕು. ನೀನು ಈ ಕಂಡೀಷನ್ಸ್ಗೆಲ್ಲ ಓಕೆ ಅಂದ್ರೆ ನಾನು ಈಗಲೇ ಕೇಸ್ನ ವಾಪಸ್ ತಗೋತೀನಿ. ಎಲ್ಲಿಗತ್ತೆ? ನಿಮ್ಮ ಮಾವನಿಗೆ ಊಟ ತಗೊಂಡು ಹೋಗ್ತಾ ಇದ್ದೀನಿ ಸೀನು. ನೀನು ಬಾ ಮಾವ, ಹೋಗೋಣ. ನನಗೋಸ್ಕರ ಅವಳನ್ನ ಮನೆಯಿಂದ ಹೊರಗಡೆ ಕಳ್ಸೋ ಪ್ಲಾನ್ ಮಾಡಿದ್ಯಾ ಅಂತ ಅವಳು ಈ ಕೆಲಸ ಮಾಡಿದಾಳೆ. ಇವತ್ ನೋಡು, ಇಡೀ ಮನೆನೇ ನೋವು ಅನ್ಭವಿಸೋ ಪರಿಸ್ಥಿತಿ ಎದುರಾಗಿದೆ. ಇದೆಲ್ಲ ನಿನ್ನಿಂದಾನೆ ಅಂತ ಈಗ್ಲಾದ್ರೂ ನಿನಗೆ ಅರ್ಥ ಆಗ್ತಿದ್ಯಾ? ಒಂದ್ ರೀತಿಲಿ ಹೇಳ್ಬೇಕು ಅಂದ್ರೆ ಮಾವನ್ಗೆ ಆ ಪರಿಸ್ಥಿತಿ ಬರೋದಕ್ಕೆ ಕಾರಣ ನಾನೇ. ಅವ್ರು ನನ್ನ ಯಾವಾಗ್ಲೂ ವಾರಸ್ದಾರನಾಗೆ ನೋಡ್ತಿದ್ರು. ಆದ್ರೆ ಇವತ್ ನಾನು ಅವ್ರನ್ನ ಪೊಲೀಸ್ ಸ್ಟೇಷನ್ ಪಾಲ್ ಮಾಡಿದ್ದೀನಿ. ತಪ್ಪಿಗೆ ಶಿಕ್ಷೆ ಆಲ್ರೆಡಿ ದೇವ್ರು ನನಗೆ ಕೊಟ್ಟಿದ್ದಾನೆ. ನೀವೆಲ್ಲ ಹೋಗಿ. ರಾಜಾರಾಮ್ ಅವರೇ, ನಿಮ್ಮ ಊರಲ್ಲಿ ನೀವು 25 ವರ್ಷದಿಂದ ಪಂಚಾಯತಿ ಮುಖ್ಯಸ್ಥರ ಕೆಲಸ ಮಾಡ್ತಿದ್ದೀರಂತೆ. ವಾಸ್ತವ. ಈ 25 ವರ್ಷದಲ್ಲಿ ನಿಮ್ಮ ಊರಿಂದ ಒಂದು ಕೇಸ್ ಕೂಡ ಪೊಲೀಸ್ ಸ್ಟೇಷನ್ ವರೆಗೂ ಹೋಗಿಲ್ವಂತೆ. ನಿಜ. ನಿಜ ಅಂದ್ರೆ ಕೇಸು ಸ್ಟೇಷನ್ಗೆ ಬರ್ದಿರೋ ಹಾಗೆ ನೀವೇ ಮಧ್ಯದಲ್ಲಿ ಮ್ಯಾನೇಜ್ ಮಾಡಿದ್ರಾ? ಮ್ಯಾನೇಜ್ ಮಾಡ್ಲಿಲ್ಲಮ್ಮ. ಒಳ್ಳೇದನ್ನ ತಿಳಿಸ್ಕೊಟ್ಟೆ, ಕೆಟ್ಟದ್ದನ್ನ ಓಡಿಸ್ದೆ. ನಾಗರಿಕತೆ ಹೆಸರಲ್ಲಿ ಅನಾಗರಿಕತೆ ದಾರಿಗೆ ಹೋಗುವಂತ ಕೆಲಸಗಳನ್ನ ತಡೆದ್ ನಿಲ್ಸಿದೀನಿ. ಹೌದು, ಇಷ್ಟೆಲ್ಲ ಒಳ್ಳೆ ಕೆಲಸ ಮಾಡ್ರು ನೀವು ನಿಮ್ಮನೆ ಹುಡುಗಿಗೆನೆ ವರದಕ್ಷಿಣೆಗೋಸ್ಕರ ಕಿರುಕುಳ ಯಾಕೆ ಕೊಟ್ರಿ? ನಾನು ಕಿರುಕುಳ ಕೊಟ್ಟಿಲ್ಲ, ನನ್ನ ಕುಟುಂಬದವರು ಕಿರುಕುಳ ಕೊಟ್ಟಿಲ್ಲ. ಇಲ್ಲ ಅಂತ ಮಾತ್ರಕ್ಕೆ ಇಲ್ಲ ಅಂತ ಆಗೋದಿಲ್ಲ. ನಿಮ್ ಮನೆಯಲ್ಲಿ ಅಮೆರಿಕದಿಂದ ಬಂದಿರೋ ಹುಡುಗಿ ಇದಾಳ ಅನ್ನೋದು ನಿಜ ಅಲ್ವಾ? ನಿಜಾನೇ. ಆ ಹುಡುಗಿ ಮತ್ತೆ ಶ್ರೀನುನ ಒಂದು ಮಾಡೋಕೆ ಚಾರುನ ತುಂಬಾ ಸಲ ನೀವು ಟಾರ್ಚರ್ ಕೊಟ್ರಂತೆ. ಇಲ್ಲ, ತಪ್ಪಿಸ್ಕೊಂಡಿರೋ ಜಾಗದಲ್ಲಿ ಹೌದು ಅಂತಿದ್ದೀರಾ, ತಪ್ಪು ಒಪ್ಕೊಳ್ಳೋ ಜಾಗದಲ್ಲಿ ಇಲ್ಲ ಅಂತ ಎಸ್ಕೇಪ್ ಆಗ್ತಿದ್ದೀರಾ. ತಪ್ಪನ್ನ ಒಪ್ಕೊಳ್ಳಲ್ವಾ ನೀವು? ಮಾಡಿದ್ರೆ ಒಪ್ಕೋತಾ ಇದ್ದೆ. ಮಾಡಿದ್ದೀರಾ ಅಂತ ಆಧಾರಗಳ ಸಮೇತ ಆ ಹುಡುಗಿ ಬಯಲು ಮಾಡಿದ್ದಾಳಲ್ವಾ? ಆಧಾರಗಳಲ್ಲಿ ಅಸತ್ಯಗಳು ಇದೆ, ಸುಳ್ಳುಗಳು ಇದೆ, ನಿಜ ಮಾತ್ರ ಇಲ್ಲ. ನಿಜ ಇಲ್ಲ ಅಂದ್ಮೇಲೆ
ನೀವ್ ಹೋಗ್ದೇನೆ ನಿಮ್ ತಂಗಿನ ಮುಂದೆ ಇಟ್ಟು ಆ ಚಾರುನ ಸಾಯಿಸ್ಬೇಕು ಅಂತ ಯಾಕೆ ನೋಡಿದ್ರಿ? ಹೇಳಿ ಸರ್, ಸಾಯ್ಸಕ್ ನೋಡಿದ್ರಾ? ಇನ್ನು ಸಾಕ್ ಮಾಡ್ತೀರಾ?